ಮಾಡ್ತಾ ಇದ್ರಿ. ಈ ಹೋರಾಟಕ್ಕೆ ಆಗಮಿಸಿರ್ತಕ್ಕಂಥ ಸಮಾಜದ ಗೌರವಾಧ್ಯಕ್ಷರಾದಂತಹ ರಾಮ್ ಪ್ರಕಾಶ್ ಅವರೇ, ಆನಂದಪ್ಪನವರೇ, ರಾಧಾಕೃಷ್ಣಯ್ಯನವರೇ, ಶ್ರೀನಿವಾಸ್ ಶೆಟ್ಟಿರವರೇ, ನಮ್ಮ ಮುಳಬಾಗಿಲು ಪುರಸಭಾ ಸದಸ್ಯರಾದಂಥ ನಗರಸಭಾ ಸದಸ್ಯರಾದಂಥ ಪ್ರಸಾದ್ ಅಣ್ಣವರೇ, ಸುರೇಶ್ ಅವರೇ, ಸಂಸದರವರೇ, ಶ್ರೀನಿವಾಸ್ ಶೆಟ್ಟಿರವರೇ, ನಮ್ಮ ಮಾಲೂರು ಮತ್ತೆ ಬಂಗಾರಪೇಟೆ ಜಯಪ್ರಕಾಶ್, ಮಾಲೂರು ಬಂಗಾರಪೇಟೆಯಿಂದ, ಬೂದಿಕೋಟೆಯಿಂದ ಬೈಪಲ್ಲಿ ಜಯರಾಮು, ಬೂದಿಕೋಟೆಯಿಂದ ಬಂದಿರತಕ್ಕಂಥ ಮತ್ತು ಅನೇಕ ಜನ ನಾಯಕರುಗಳೆಲ್ಲ ಬಂದಿದ್ದೀರಿ. ಇಲ್ಲಿ ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ನಮ್ಮ ಮಕ್ಕಳು ಎಲ್ಲರೂ ಇದ್ದಾರೆ. ಊರಪ್ಪ ಮಾಲೂರು ಅಂದ್ರೆ ಟೈಕಲ್, ಕೋಲಾರ ಅಂದ್ರೆ ಮುಗಿದೋಯ್ತಲ್ಲ, ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲ ಆಯ್ತಾಯ್ತು. ಊರು ಹೆಸರು ಕೂಡ ಹೇಳಕ್ಕಾಗಲ್ಲ. ಎಲ್ಲರೂ ಬಂದಿದ್ದೀರಿ, ಬೆಳಗ್ಗೆಯಿಂದ ಹೋರಾಟ ಮಾಡ್ತಾ ಇದ್ರಿ. ಹಿಂದುಳಿದ ಆಯೋಗದ ನಮ್ಮ ಪ್ರದೀಪ್ ನಾಯ್ಡು ಅವರು ಬಂದಿದ್ದಾರೆ. ಬಂದ್ರೆ ನಮ್ಮ ಒಲಿಂಪಿಕ್ ಅಸೋಸಿಯೇಷನ್ ಕಾಯಕಿಂಗ್ ಅಲ್ಲಿ, ಖೇಲೋ ಇಂಡಿಯಲ್ಲಿ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ KF ಅವರು ಪ್ರದೀಪ್ ನಾಯ್ಡು ಅಂತ. ನಮ್ಮ ಹೆಣ್ಮಗಳು ಈಗ ತಾನೇ ಹೇಳಿದ್ರು, ಏನ್ ಹೆಸರು? ಯಶಸ್ವಿನಿ. ಯಾರ್ಯಾರಿಗೂ ಒಂದೊಂದು ಹೆಸರು ಕೊಟ್ಟಿರ್ತಾರೆ, ಒಂದೊಂದು ಜಾತಿ ಕೊಟ್ಟಿರ್ತಾರೆ. ನಮ್ಮ ಜಾತಿಗೆ ಗೌರ್ಮೆಂಟ್ ಅಲ್ಲಿ ಹೆಸರಿಲ್ಲ. ನಾವೇನೇನು ಆಸೆಗಳು ಇಟ್ಕೊಂಡಿರ್ತೀರಿ, ಆ ಆಸೆಗಳಾಗಿ ಉಳ್ಕೊಂಡಿದೆ. ಆ ಆಸೆಗಳು ಈಡೇರ್ಬೇಕಂದ್ರೆ ನಾವ್ ಏನಕ್ಕೆ ಬಂದ್ರಿ? ಅಯೋಧ್ಯೆ ಶ್ರೀರಾಮನ ಪ್ರಚಾರ ಮಾಡಿಕೊಂಡು ನಮ್ಮ ಕರ್ನಾಟಕದ ದೇವಮೂಲೆ ಮುಳಬಾಗ್ಲು ಈ ಭಾಗಕ್ಕೆ ನೀವೆಲ್ಲ ಬಂತು. ಒಂದು ಸುಮಾರು ಜನಸಂಖ್ಯೆ ಅಂತ ಕೇಳಿದಾಗ ಒಂದು 15,000 ಜನಸಂಖ್ಯೆ ಅಂತ ಹೇಳ್ತಾರೆ. ನಮ್ಮಲ್ಲಿ ನೀವು ನೋಡಿದ್ರಿ, ಬೇರೆ ಬೇರೆ ಪ್ರಾಣಿಗಳಿಗೆಲ್ಲ ಹೆಸರು ಇಟ್ಟಿರ್ತಾರೆ, ಒಂದೊಂದು ಜಾತಿ ಅಂತ ಇರ್ತದಲ್ಮ ಇಕ್ಕಿರ್ತಾರೆ. ಆದ್ರೆ ನಾವು ಅದಕ್ಕಿನ್ನ ಕಡೆನಾ ಅಂತ ಅಲ್ವಾ? ಅವೇನ್ ಗುಮ್ಬಿಡ್ತಾವ ಅಂತನ, ಕಚ್ಬಿಡ್ತಾವ ಅಂತನ, ಏನೋ ಅವ್ರಿಗೆ ಹೆಸರಿಗೆ ಬಿಟ್ಟವ್ರೆ. ನಾವು ಕಚ್ಚೆಲ್ಲ ಗುಮ್ಮಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಗಮನ್ ಬಿಟ್ಬಿಟ್ಟವ್ರೆ. ಅಂದ್ರೆ ನಾವು ಚುನಾವಣೆ ಬಂದಾಗ ಓಟ್ಗೋಸ್ಕರ ಮಾತ್ರ ನಾವು ಬೇಕು. ಚುನಾವಣೆ ಮುಗಿದಿದ್ದಾದ್ಮೇಲೆ ನೀವ್ಯಾರ ನಾವ್ಯಾರ ಗೊತ್ತಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅಲ್ವಾ? ಅದಕ್ಕೋಸ್ಕರ ಹಿಂದೆಯಿಂದ ನಮ್ಮ ಹಿರಿಯರೆಲ್ಲ ಸುಮಾರು ಜನ ಹೆಸರು ಹೇಳಕ್ಕಾರೆ, ಎಲ್ಲರೂ ಹಿರಿಯರೇ ಇದ್ದೀರಿ, ಸುಮಾರು ಜನ ಸೀನಿಯರ್ಗಳೆಲ್ಲ ನೀವು ಹೋರಾಟ ಮಾಡ್ಕೊಂಡ್ ಬಂದಿದ್ದೀರಿ. ಆ ಹೋರಾಟದಲ್ಲಿ ನಮ್ಮಲ್ಲೇ ನಾಮದಾರಿ, ನಗರತ, ಬೋರ್ಶೆಟ್ಟಿ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡ್ಕೊಂಡಿದ್ದಾರೆ. ಬೈಲ್ಶೆಟ್ಟಿ ಅಂತ ಆದ್ರೆ ನಮ್ಮ ಪ್ರಸಾದ್ ಅಣ್ಣರು ಬಚಾವ್ ಆಗ್ಬಿಟ್ಟವ್ರೆ. ಅವರು ಕ್ಲಾಸ್ ಹಾಕ್ಬಿಟ್ಟು ಬಂದ್ಬಿಟ್ಟೈತೆ, ಎಲೆಕ್ಷನ್ ಇಟ್ಕೊಂಡು ನಗರಸಭಾ ಸದಸ್ಯರು ಆಗ್ಬಿಟ್ಟವ್ರೆ. ಇವರೆಲ್ಲ ಚೇರ್ಮನ್ ಆಗ್ಬಿಟ್ಟವ್ರೆ. ಮಾಲೂರು ಮತ್ತೆ ಬಂಗಾರಪೇಟೆಯಲ್ಲಿ ಮಾತ್ರ ಅದೇನೋ ಸ್ಪೆಷಲ್ ಅವಾಗಿಂದನು. ಅಲ್ಲಿ ಚನ್ನದಾಸರು ಹೇಳ್ತಾರೆ ಬಂಗಾರಪೇಟೆಯಲ್ಲಿ. ಆ ಚನ್ನದಾಸರು ಹಿಡಿದು ಜಾಸ್ತಿ ಕೊಟ್ಟಿಲ್ಲ. ಆ ಮಕ್ಕಳದ್ದು ಇದೆ ಪ್ರಾಬ್ಲಮ್. ಅಂದ್ರೆ ಬೇರೆ ಬೇರೆ ತಾಲೂಕುಗಳಲ್ಲಿ ಕೊಟ್ಟಿದ್ರೆ ಅಲ್ಲಿ ಕೊಟ್ಟಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅದೇ ಫಾರಿನಲ್ಲಿ ಐತಾ? ಮುಳಬಾಗ್ಲಲ್ಲಿ ಕೊಟ್ಟಿರೋದೇನೋ, KGF ಅಲ್ಲಿ ಕೊಟ್ಟಿರೋದೇನೋ, ಮಾಲೂರಲ್ಲಿ ಬಂಗಾರಪೇಟೆಯಲ್ಲಿ ಕೊಟ್ಟಿಲ್ಲ ಅಂದ್ರೆ ನಾವು ಮಾಲೂರು ತಾಲೂಕು ಆಫೀಸ್ ಬೀಗ ಹಾಕಿಲ್ಲ ಅಂತ ಅರ್ಥ. ಬಂಗಾರಪೇಟೆ ತಾಲೂಕು ಆಫೀಸ್ ಬೀಗ ಹಾಕಿಲ್ಲ ಅಂತ ಅರ್ಥ. ಈಗ ಮಾವಿನಕಾಯಿ ಹತ್ರ ಉಂಟು ಕಿತ್ಕೊಂಡು ಬೀಳು ಅಂದ್ರೆ ಅದು ಬಿಡ್ತದದು. ಕೆಲ್ಲೆತ್ಕೊಂಡು ಕೋಲ್ ಎತ್ಕೊಂಡು ಬಿಟ್ರೆ ಉದ್ರೋತೈತೆ. ಏನ್ ಬರ್ತದಲ್ಲ
ಇವರು ಹಂಗೆ ಕೋಲೆ ಎತ್ಕೊಂಡು ಉದುರ್ಸ್ಕೊಂಡವ್ರಲ್ಲಿ. ಇಲ್ಲಿ ನೀವು ಎತ್ಕೊಂಡಿಲ್ಲ, ಆ ಕೋಲೆ ಎತ್ಕೊಂಡ್ರೆ ನಾವು ಬರ್ತೀರಿ ಮಾಲೂರಿಗೆ ಮತ್ತೆ ಬಂಗಾರಪೇಟೆಗೆ. ಆದಷ್ಟು ಬೇಗ ಬರ್ತೀರಿ. ನಾವೇನು ಕಳ್ಕೊಳಕ್ ಹೋಗಿಲ್ಲ, ಇನ್ನೊಬ್ರು ಆಸ್ತಿ ಕೇಳ್ತಾ ಇಲ್ಲ, ಇನ್ನೊಬ್ರದ್ದು ಬಾಸ್ತಿ ಕೇಳ್ತಾ ಇಲ್ಲ. ನಮ್ಮ ಮಕ್ಕಳು ನಾವು ಕೇಳ್ತಾ ಇದ್ದೀರಿ, ನಮ್ಮ ಮಕ್ಕಳು ಫ್ಯೂಚರ್ಗೆ ನಾವ್ ಯಾರು ಅಂತೇಳಿ. ನಮ್ಮ ಮನೇಲಿ ನಮ್ಮ ಮಕ್ಕಳು ಇನ್ನೊಬ್ರು ಮತ್ತೊಬ್ರು ಕೇಳಿದಾಗ ನಾಯಿಗಳಿಗೆಲ್ಲ ಒಂದೊಂದು ಜಾತಿ ಇದೆ, ಹಸುಗಳಿಗೆ ಒಂದೊಂದು ಜಾತಿ ಇದೆ, ಇನ್ನೊಂದು ಜಾತಿ ಇದೆ, ಮತ್ತೊಂದು ಜಾತಿ ಇದೆ, ಬೆಕ್ಕುಗಳಿಗೂ ಒಂದೊಂದು ಜಾತಿಗಳಿದೆ. ಆದ್ರೆ ಮನುಷ್ಯರಾಗ್ಬಿಡ್ತಂತವ್ರು ನಾವು ದೇವರ ಸೇವೆ ಮಾಡ್ಕೊಂಡು ಈ ದೇಶದಲ್ಲಿ ಪಕ್ಕ ದೇಶ ಪ್ರೇಮಿಗಳಾಗಿ, ಬೇರೆಯವ್ರ ಹಂಗಾಗಿ ಆಟ ಆಡ್ತಾರೆ, ಆದ್ರೆ ನಾವು ಪಕ್ಕ ದೇಶ ಪ್ರೇಮಿಗಳಾಗಿ ಅಯೋಧ್ಯ ಶ್ರೀರಾಮಚಂದ್ರರ ಪರಮ ಭಕ್ತರಾಗಿ ನಮ್ಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಬೇರೆಯವ್ರಿಗೆ ನ್ಯಾಯ ಕೊಡ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ನಾನು ನಿಮ್ಗೆ ಹೇಳೋದಿಷ್ಟೇ, ನಾವೇನು 15,000 ಜನಸಂಖ್ಯೆ ಇದ್ದೀರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಿ ನೀವು. ತಟ್ಟೆಲಿ ಊಟ ಇಟ್ಬಿಟ್ಟು ಸೈಲೆಂಟ್ ಆಗಿದ್ರೆ ಆಗಲ್ಲ. ಅವ್ರ ನಿಂತು ನಾವೇ ಬಾಯಲ್ಲಿ ಇಟ್ಕೋಬೇಕು. ಬಾಯಲ್ಲಿ ಇಟ್ಟಿದ್ದ ನುಂಗದು ಯಾರು? ನೀವೇ ನುಂಗ್ಬೇಕು. ಅದಕ್ಕೋಸ್ಕರ ನಾವು ನಿಮ್ ಜೊತೆಲಿ ಸದಾ ಜೊತೆಲಿ ಇರ್ತೀರಿ. ನಿಮ್ಗೆ ನ್ಯಾಯ ಸಿಕ್ಕವರೆಗೂ ಹೋರಾಟ ಮಾಡ್ತೀರಿ ನಾವು. ಆದ್ರೆ ನಿಮ್ಮಲ್ಲಿ ಎಷ್ಟೋ ಜನ ಕಾಂಗ್ರೆಸ್ ಅಲ್ಲಿ ಇದ್ದೀರಿ, ಬಿಜೆಪಿ ಇದ್ದೀರಿ, ಜೆಡಿಎಸ್ ಅಲ್ಲಿ ಇದ್ದೀರಿ. ಒಂದ್ ನಿಮಿಷ ಇರ್ರಿ, ಒಳ್ಳೆ ಕಥೆ ಆಯ್ತು. ಎಲ್ಲಾ ಪಾರ್ಟಿಯಲ್ಲಿ ಇದ್ದೀರಿ. ಓಟ್ ಹಾಕಕ್ ಮಾತ್ರ ಹೋಗ್ಬಿಟ್ಟು ಓಟ್ ಹಾಕಕ್ ಬಂದ್ಬಿಟ್ಟು ಆಮೇಲೆ ಅವ್ರು ಏನು ಕೇಳಿದಿರ ಅಂದ್ರೆ ಹಿಂಗೆ ಮಾಡೋದು. ಅರ್ಥ ಆಯ್ತಾ? ಫಸ್ಟ್ ನಮ್ಮಲ್ಲಿ ಕಮ್ಯುನಿಟಿಯಲ್ಲಿ ಒಗ್ಗಟ್ಟಿರ್ಬೇಕು. ಎಲೆಕ್ಷನ್ ಬಂದಾಗ 15,000 ಜನ ಓಟ್ ಹಾಕ್ಸಿದೀರಿ ನಾವು. ನಮ್ ಓಟ್ ಬೇಕಾದ್ರೆ ನಮ್ ಕ್ಯಾನ್ಸರ್ ಏನಾಯ್ತು ಅದನ್ನ ಮಾಡ್ಕೊಳ್ಬಿಟ್ಟು ಅದನ್ನ ಬಂದು ನಮ್ಗೆ ಓಟ್ ಕೇಳಿದ್ರೆ